ಓಂ ನಮ ಶಿವಾಯ ಸ್ವಾಮಿ ಕುಲಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಬುಧ ಸಂಚಾರ ಅಂದರೆ ಕೆಲವೊಂದು ಗ್ರಹಗಳು ಸಂಚಾರ ಆಗ್ತಾನೇ ಇರುತ್ತವೆ. 12 ರಾಶಿಗಳ ಮೇಲೆ ಕೂಡ ಪ್ರಭಾವ ಬೀರುವಂಥದ್ದು. ಈ ಒಂದು ಕೆಲವು ರಾಶಿಗಳಿಗೆ ಈ ಬುಧ ಸಂಚಾರದಿಂದ ಒಂದು ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುವಂಥದ್ದು, ಅದು ಬೇರೆ ಬೇರೆ ಕೆಲಸದಲ್ಲಿ ಒಳ್ಳೆಯದಾಗುವಂಥದ್ದು ಯಾವ ರಾಶಿಗೆ ಅನ್ನೋದನ್ನೇ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಅಥವಾ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾರೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಅದೇ ಸಮಸ್ಯೆನ ಬರೆದುಕೊಳ್ಳಿಸುವಾಗ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ. ಸಮಯದ ಅಭಾವ ಇರೋದನ್ನು ಉತ್ತರ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಕರೆಕ್ಟಾಗಿ ಪ್ರಶ್ನೆ ಬರೆದವರಿಗೆ ಮಾತ್ರ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸೆಪ್ಟೆಂಬರ್ನಲ್ಲಿ ಕನ್ಯಾ ರಾಶಿಯಲ್ಲಿ ಬುಧ ಗೋಚರವಾಗುತ್ತದೆ. ಕನ್ಯಾ ರಾಶಿ ಅಧಿಪತಿ ಕೂಡ ಬುಧ ಮತ್ತು ಮಿಥುನ ರಾಶಿ ಅಧಿಪತಿ ಕೂಡ ಬುಧ. ಕನ್ಯಾ ರಾಶಿಗೆ ಹೋಗುವಂಥದ್ದು ಈ ಒಂದು ಸಂಚಾರ 12 ರಾಶಿಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಕೆಲವರಿಗೆ ತುಂಬ ಒಳ್ಳೆಯದಿರುತ್ತೆ, ಇನ್ನು ಕೆಲವರಿಗೆ ಮಧ್ಯಮ, ಇನ್ನು ಕೆಲವು ಸಾಮಾನ್ಯವಾಗಿ ಕೆಟ್ಟದು ಅಂತ ಯಾರಿಗೂ ಆಗೋದಿಲ್ಲ. ನಾನು ಪ್ರತಿ ಸಲ ಅದನ್ನೇ ಹೇಳ್ತೇನೆ. ಹಾಗೆಯೇ ಈ ಒಂದು ಬುಧ ಸಂಚಾರದಿಂದ ಕನ್ಯಾ ರಾಶಿಗೆ ಯಾವ ರಾಶಿಯವರಿಗೆ ಒಳ್ಳೆಯದು ಅಂದರೆ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿ ಇಂತಿಷ್ಟು ದಿನ ಅಂತ ಏನು ಸಂಚಾರ ಮಾಡುವಂಥದ್ದು, ಅದು ಕೆಲವು ರಾಶಿಗಳ ಮೇಲೆ ಒಳ್ಳೆಯ ಒಂದು ಪ್ರಭಾವ ಬೀರುವಂಥದ್ದು. ಆ ರಾಶಿಗಳ ಸಮಯ ಒಳ್ಳೆಯದು ಇಲ್ಲದಿದ್ದರೂ ಕೂಡ ಈ ಒಂದು ಕೆಲವು ಗ್ರಹ ಸಂಚಾರದಿಂದ ಅಥವಾ ಗ್ರಹಗಳ ಸಂಯೋಗದಿಂದ ಉಂಟಾಗುವ ರಾಜ್ಯದಿಂದ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯದಾಗುವಂಥದ್ದು. ಹಾಗೆಯೇ ಈ ಕೆಲವು ರಾಶಿಗಳಿಗೆ ಒಳ್ಳೆಯದಾಗುವಂಥದ್ದು ಅಂದರೆ ಅವರ ವೃತ್ತಿ ಜೀವನದಲ್ಲಿ ಇರಬಹುದು ಅಥವಾ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ತುಂಬಾ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು. ಅದು ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಗ್ರಹಗಳ ರಾಜಕುಮಾರ ಅಂತ ಬುಧನನ್ನು ಕರೆಯುವಂಥದ್ದು. ಬುಧ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿ ಅಂದರೆ ಇಂತಿಷ್ಟು ದಿನ ಅಂತ ಕೆಲವೊಂದು ಗ್ರಹಗಳು ಸಂಚಾರ ಮಾಡುವಂಥದ್ದು ತಿಂಗಳಿಗೊಮ್ಮೆ. ಹಾಗೆಯೇ ಸಿಂಹರಾಶಿಯವರಿಗೆ ಈ ಒಂದು ಸಂಪತ್ತು ಅಥವಾ ಮಾತಿನ ಅಂಶದ ಮೇಲೆ ಪ್ರಭಾವ ಬೀರಲಿದೆ ಈ ಒಂದು ಗ್ರಹ ಸಂಚಾರ, ಬುಧನ ಸಂಚಾರ. ಈ ಸಮಯದಲ್ಲಿ ಸಿಂಹರಾಶಿಯಿರುವ ಒಂದು ಹಣದ ಸಂಪಾದನೆ ವಿಚಾರದಲ್ಲಿ ಮಾತನಾಡುವುದಂದರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಸಿಂಹರಾಶಿಯವರಿಗೆ ಅಷ್ಟೊಂದು ಸಮಯ ಒಳ್ಳೆಯದಿಲ್ಲ, ಆದರೂ ಈ ಕೆಲವು ಗ್ರಹಗಳ ಸಂಚಾರದಿಂದ ಕೆಲವೊಂದು ವಿಷಯಗಳಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು. ಹಾಗೆಯೇ ಸಿಂಹರಾಶಿಯವರು ತೆಗೆದುಕೊಳ್ಳುವ ಸಾಕಷ್ಟು ನಿರ್ಣಯಗಳಿಂದ ಈ ಸಂದರ್ಭದಲ್ಲಿ ಲಾಭದಾಯಕ ಫಲಿತಾಂಶಗಳನ್ನು ಅವರು ಪಡೆಯಬಹುದಾಗಿದೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮಾತಿನ ಮೇಲೆ ಕೂಡ ಜನರಿಗೆ ತುಂಬ ನಂಬಿಕೆ ಬರುವಂಥದ್ದು ಮತ್ತು ನೀವು ಹೇಳಿದ ಹಾಗೆ ಅವರು ನಡೆದುಕೊಳ್ಳುವಂಥದ್ದು. ಹಾಗೆಯೇ ಸಿಂಹರಾಶಿ ವ್ಯಾಪಾರಿಗಳಿಗೆ ಸಾಕಷ್ಟು ಸಮಯಗಳಲ್ಲಿ ಏನಾದರೂ ಹಣ ಬರ್ತಾ ಇಲ್ಲ ಅಂದರೆ ಈ ಸಮಯದಲ್ಲಿ ಬರುವಂಥದ್ದು. ಇದುವರೆಗೆ ನೀವು ಯಾವೆಲ್ಲ ಚಾಲೆಂಜ್ಗಳನ್ನು ಜೀವನದಲ್ಲಿ ಎದುರಿಸ್ತಿದ್ದೀರೋ ಅವುಗಳಿಂದ ಸುಲಭ ಏನು ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ. ಒಂದು ವೇಳೆ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಂಥ ಉದ್ಯೋಗದಲ್ಲಿ ಇದ್ದರೆ ಖಂಡಿತವಾಗಿಯೂ ಅಂಥ ಉದ್ಯೋಗಗಳಿಂದ ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ. ಹಾಗೆಯೇ ಧನುರಾಶಿ ಬುಧ ಗೋಚಾರ ಎನ್ನುವುದು ಧನುರಾಶಿ ವ್ಯಾಪಾರ ಕೆಲಸಗಳಲ್ಲಿ ಆಗಿರ್ಬೋದು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವಂಥದ್ದು. ಈಗಾಗಲೇ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇನ್ನೊಂದು ದೊಡ್ಡ ಕಂಪನಿಯಿಂದ ಅದಕ್ಕಿಂತಲೂ ಉತ್ತಮವಾಗಿರುವಂಥ ಆಫರ್ ಹುಡ್ಕೊಂಡು ಬರುವಂಥ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಕೆಲಸ ಇಲ್ಲದೆ ಇರುವವರಿಗೆ ಕೆಲಸ ಕೂಡ ಸಿಗುವಂಥದ್ದು. ಧನುರಾಶಿ ವ್ಯಾಪಾರಿಗಳಿಗೆ ಸಂದರ್ಭದಲ್ಲಿ ತುಂಬ ಹಣ ಸಂಪಾದನೆ ಮಾಡುವ ಅವಕಾಶ ಸಿಗುವಂಥದ್ದು. ಉದ್ಯಮಗಳಿಗೆ ದೊಡ್ಡ ಮಟ್ಟದ ಡೀಲ್ ಅಥವಾ ಪ್ರಾಜೆಕ್ಟ್ ಸಿಗುವಂಥ ಸಾಧ್ಯತೆ. ಉದ್ಯೋಗ ಸ್ಥಳದಲ್ಲಿ ತಮ್ಮ ಸಹೋದ್ಯೋಗಿಗಳ ಸಹಾಯದಿಂದ ನಿಮ್ಮ ಕೆಲಸವನ್ನು ನೀವು ವೇಗವಾಗಿ ಮಾಡಿ ಮುಗಿಸಬಹುದಾಗಿದೆ. ಅಂದರೆ ಅವರ ಒಂದು ಸಾಥ್ ಕೊಡುವಂಥದ್ದು. ಹಾಗೆ ಸಾಕಷ್ಟು ಸಮಯಗಳಿಂದ ಏನಾದರೂ ನಿಮ್ಮ ತಂದೆಯ ಜೊತೆ ವಿರಸ ಇದ್ದರೆ ಈ ಸಮಯದಲ್ಲಿ ಅದು ಕರೆಕ್ಟಾಗಿ ಆಗುವಂಥದ್ದು. ಹಾಗೆಯೇ ಮತ್ತೆ ನಿಮ್ಮ ಜೊತೆಗೆ ನಿಮ್ಮ ತಂದೆಯ ಒಂದು ಬಾಂಧವ್ಯ ಏನಿದೆ ಅದು ಗಟ್ಟಿಯಾಗುವಂಥದ್ದು. ಹಾಗೆಯೇ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣವಿರುವಂಥದ್ದು. ಅಂದರೆ ಕೆಲವೊಂದು ಗ್ರಹಗಳು ಇಂತಿಷ್ಟು ದಿನ ಅಂತ ತಿಂಗಳುಗಟ್ಟಲೆ ಏನಿಲ್ಲ, ಇಂತಿಷ್ಟು ದಿನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಕೆಲವೊಂದು ರಾಶಿಗಳ ಮೇಲೆ ತುಂಬಾ ಒಳ್ಳೆಯ ಪ್ರಭಾವ ಬೀರುವಂಥದ್ದು. ಅದು ಈ ರಾಶಿಗಳಿಗೆ ಈ ಒಂದು ಬುಧನ ಸಂಚಾರ. ಅಂದರೆ ಬೇರೆ ಬೇರೆ ಗ್ರಹಗಳು ಹೋಗ್ತದೆ ಅಂದರೆ ತಿಂಗಳಿಗೊಮ್ಮೆ ಇಂತಿಷ್ಟು ದಿನ ಅಂತ ಹೋದಾಗ ಕೆಲವೊಂದು ಗ್ರಹಗಳಿಂದ ಕೆಲವೊಂದು ರಾಶಿಯವರ ಮೇಲೆ ಒಳ್ಳೆಯ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳುವಾಗ ಈ ಕನ್ಯಾ ರಾಶಿಗೆ ಬುಧ ಹೋಗುವುದರಿಂದ ಈ ಒಂದು ಇದರಿಂದ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು. ಹಾಗೆ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ. ಮಕರ ರಾಶಿಗೆ ಕೂಡ ಏನು
ಈ ಒಂದು ಬುಧ ರಾಶಿ ಪರಿವರ್ತನೆ ಅನ್ನೋದು ಶುಭಪ್ರದ. ಈ ಒಂದು ರಾಶಿ ಚಕ್ರದ 9ನೇ ಸ್ಥಾನದಲ್ಲಿ ಗೋಚರ ಫಲ ಸಂಭವಿಸುವುದರಿಂದಾಗಿ ಈ ರಾಶಿಗಳು ಹೆಚ್ಚಿನ ಪರಿಶ್ರಮ ಪಡದೆ ಅದೃಷ್ಟದ ಸಹಾಯದಿಂದಾಗಿ ತಮ್ಮ ಗುರಿಯನ್ನು ಸಾಧಿಸಬಹುದಾಗಿದೆ. ಮಕರ ರಾಶಿಯವರು 7.5 ಅಂತ ಭಾಗ್ಯ ಆಗ್ತಾ ಇದೆ, ಆದರೂ ಗುರುಬಲ ಇದೆ. ಆದರೆ 7.5 ಇರುವ ಗುರುಬಲ ಇದ್ದರೂ ಕೂಡ ಸ್ವಲ್ಪ ಏನು ಅಷ್ಟು ಇದು ಆಗೋದಿಲ್ಲ. ಆದರೆ ಈ ಕೆಲವು ಗ್ರಹಗಳ ಸಂಚಾರದಿಂದ ತುಂಬ ಆದಷ್ಟು ಒಳ್ಳೆಯದಾಗುತ್ತೆ. ಈ ಒಂದು ಇದರಿಂದ ಏನಾಗುತ್ತೆ, ಉದ್ಯೋಗದಲ್ಲಿರುವಂಥ ಮಕರ ರಾಶಿ ಉದ್ಯೋಗಸ್ಥರಿಗೆ ತಮ್ಮ ಉದ್ಯೋಗದಲ್ಲಿ ಉನ್ನತಿನ ಹೊಂದೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುವಂಥದ್ದು, ಸಂದರ್ಭ ನಿಮ್ಮ ಪರಿಶ್ರಮಗಳು ತಕ್ಕಂತೆ ಸಿಗುವಂಥ ಪ್ರತಿಫಲದ ಮೂಲಕ ನಿಮ್ಮ ಜೀವನದ ಸುಖ ಸಂಪತ್ತುಗಳನ್ನು ನೀವು ಹೊಂದುವಂಥದ್ದು, ಸಮಾಜದಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ನಿಮ್ಮ ಭೇಟಿ ನಡೆಯುವಂಥದ್ದು, ಹಾಗೆ ಭವಿಷ್ಯದಲ್ಲಿ ಅವರಿಂದ ಸಾಕಷ್ಟು ಸಹಾಯ ಕೂಡ ನಿಮಗೆ ದೊರೆಯುವಂಥದ್ದು, ದೇಶ ವಿದೇಶವನ್ನು ಸುತ್ತುವಂತಹ ನಿಮ್ಮ ಕನಸೇನಾದರೂ ಅದು ನನಸಾಗುವಂಥದ್ದು, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳ ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು ಎಲ್ಲ ನೋಡಬಹುದಾಗಿದೆ. ಧನ್ಯವಾದಗಳು.